ಏನದು? ಕರೆಂಟ್ ಇಲ್ಲ, ಕರೆಂಟ್ ಹೋಯ್ತು. ಕರೆಂಟ್ ಬೇರೆ ಇಷ್ಟು ಬೇಗ ತೆಗ್ದವನಿ, ಇವತ್ತೇನಕ್ಕೋ ಗೊತ್ತಿಲ್ಲ. ಕರೆಂಟ್ ಹೊರಟೋಗೈತೆ. ಯಾವ ಅಣ್ಣಂಗೆ? ಗಾಡಿ ಬೈಕ್ ಕಟ್ ಮಾಡಿಟ್ಟಿದ್ದೀನಿ, ತಿನ್ನಬೇಕು ನಾನು. ಸರಿ ಜಾಣ. ಯಾಕೆ ಬಿದ್ದೋಗುತ್ತೆ, ಕರೆಂಟ್ ಬಂದೈತೆ. ಇದು ಏನ್ ಗೊತ್ತಾ, ಮಾಡಕ್ ಇದ್ರಲ್ಲಿ ಕಷ್ಟ ಆಗುತ್ತೆ. ಸ್ಲೈಡ್ಸ್ ಆದ್ರೆ ಒಂದೊಂದೇ ಹಾಕ್ಬಿಟ್ಟು ಮಾಡ್ಬೋದು. ಇದು ತುರಿಬೇಕು. ಯೋಚರಿ, ಒಂದ್ ನಿಮಿಷ ವೆಯ್ಟ್ ಮಾಡು. ಆ ಥರ ಮಾಡಿದ್ರೆ ಬರೋದು ಚೆನ್ನಾಗಿರಲ್ಲ. ಬ್ರೆಡ್ಡು ಮತ್ತು ಚೀಸ್ ತರಿಸಿದ್ದೆ ಮನೇಲೇ, ಅದನ್ನು ರೋಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು. ಹೇಗಿದ್ದರೂ OTG ಇದೆಯಲ್ವಾ, ಅದ್ರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ತುರ್ಕೊಂಡು ಮಾಡ್ಕೋಬೇಕು. ಇದಕ್ಕಿಂತ ಸ್ಲೈಸ್ದು ಬರುತ್ತಲ್ಲ ಚೀಸು, ಅದನ್ನು ಹಾಕ್ಕೊಂಡ್ರೆ ಸಖತ್ತು ಟೇಸ್ಟಾಗಿರುತ್ತೆ. ಸ್ಮೆಲ್ಲು ಅಷ್ಟೇ, ನೀವು ಔಟ್ಸೈಡ್ ತಿಂತೀರಲ್ಲ ಅದೇ ಥರ ಸ್ಮೆಲ್ ಬರುತ್ತೆ. ಬಟ್ ಇದನ್ನು ತುರಿದು ಹಾಕೋದ್ರಿಂದ ಅಷ್ಟೊಂದು ನಮಗೆ ಚೀಸ್ದು ಇದು ಸಿಗಲ್ಲ. ಜೊತೆಗೆ ಈ ಬ್ರೆಡ್ಡು ಬ್ರೌನ್ ಬ್ರೆಡ್ಡು, ಮಾಮೂಲಿ ಬ್ರೆಡ್ ಆಗಿದ್ರೆ ಚೆನ್ನಾಗಿರೋದು, ಇನ್ನು ಅಷ್ಟು ಟೇಸ್ಟ್ ಅಂತ ನನಗೆ ಅನ್ನಿಸ್ಲಿಲ್ಲ. ಬಟ್ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಹೊಟ್ಟೆ ಹಸುವಾಗ್ತಾ ಇರುತ್ತಲ್ಲ ಈ ಟೈಮಲ್ಲಿ, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಈ ಮಸಾಲೆ ಇರೋದು ಜಾಸ್ತಿ, ಖಾರ ಇರೋದೆಲ್ಲ ತಿಂದ್ಬಿಟ್ರೆ ಗ್ಯಾಸ್ಟ್ರಿಕ್ಕೆ ಇನ್ನೂ ಜಾಸ್ತಿ ಆಗಿಬಿಟ್ಟು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತಿನ್ನೋದನ್ನ. ಈ ಥರ ತಿನ್ನಬೇಕು ಅಂತ ಅನಿಸುತ್ತಲ್ಲ ಅನ್ನೋ ರೀಸನ್ಗೋಸ್ಕರ ಈ ಥರ ಬ್ರೆಡ್ಡು ಮತ್ತು ಚೀಸ್ನ ಆರ್ಡ್ರ್ ಮಾಡಿದೆ, ಬಂದಿತ್ತು. ಸೊ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಜಾನೂ ಇದ್ದಾರೆ, ಚರಿ ಮತ್ತು ನನಗೆ ಜಾನಿಗೆ 3 ಜನಕ್ಕೂ ಮಾಡ್ಕೊಳ್ತಾ ಇದ್ದೀನಿ. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದರೆ ಹೊಟ್ಟೆ ಹಸು ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಕಡಲೆಪುರಿ ಮತ್ತು ಈ ಮಿಕ್ಸರ್ ಎಲ್ಲನೂ ತರಿಸಿಟ್ಕೊಂಡಿದ್ದು ಅದನ್ನೇ ಸ್ವಲ್ಪ ತಿಂದ್ಕೊಳ್ತೀನಿ. ಹೇಗೋ ಮ್ಯಾನೇಜ್ ಮಾಡ್ಕೊಳ್ತೀನಿ. ಜಾಸ್ತಿ ಈ ಸರಿ ಏನು ಜಂಕ್ ಫುಡ್ ಎಲ್ಲ ತಿಂದೇ ಇಲ್ಲ ನಾನು. ಚರಿ ಪ್ರೆಗ್ನೆನ್ಸಿಲಂತೂ ಬೆಳಿಗ್ಗೆ ಸಂಜೆ ಎಲ್ಲ ಸಿಕ್ಕಾಪಟ್ಟೆ ಜಂಕ್ ಫುಡ್ನ ತಿಂದಿದ್ದೀನಿ. ಅಷ್ಟು ದಪ್ಪ ಕೂಡ ಆಗಿದ್ದೆ ನಾನು. ಈ ಸರಿ ಅಷ್ಟೊಂದೇನು ಜಂಕ್ ಫುಡ್ಗೆ ಅಡಿಕ್ಟ್ ಆಗಿಲ್ಲ ನಾನು. ತಿನ್ನಬೇಕು ಅಂತ ಅನಿಸಿದ್ರು ಅಷ್ಟೊಂದು ತಿನ್ನೋಕ್ಕೂ ಆಗಲಿಲ್ಲ. ಏಕೆಂದರೆ ಗ್ಯಾಸ್ಟ್ರಿಕ್ಕಿಂದನೇ ಅರ್ಧ ಎದ್ರುಕೊಂಡು ಸುಮ್ಮನಾದೆ. ತುಂಬ ಸರಿ ಅಡ್ಮಿಟ್ ಬೇರೆ ಆಗಿಬಿಟ್ನಲ್ಲ. ಈ ಒಂದು ಪ್ರಾಬ್ಲಮ್ಮಿಂದ ಸಿಕ್ಕಾಬಟ್ಟೆ ಹತ್ತಿದ್ದೀನಿ. ತುಂಬ ದಿನ ನಿದ್ದೆನೇ ಮಾಡಿಲ್ಲ, ಅಷ್ಟು ಟಾರ್ಚರ್ ಕೊಟ್ಬಿಟ್ಟಿದೆ. ಅದಕ್ಕೋಸ್ಕರ ಚಪ್ಪೇಕಾ ಗಾಡಿಯಲ್ಲಿ ನಿನ್ಸ್ಕೊಂಡು ಒಂದಿಟ್ಟಿದ್ದೀನಿ ಜನ ಅವನಿಗೆ ಅಂತ, ಅದಲ್ಲೇ ಇಟ್ಬಿಟ್ಟು ನನಗೆ ಅಂತ 2 ಇಟ್ಕೊಂಡಿದ್ದೀನಲ್ಲ, ಅದೇ ಇಟ್ಕೊಬಂದ ಜನ. ನನಗೆ 2 ಮಾಡ್ಕೊಂಡಿದ್ದೆ, ನಿನ್ಗೊಂದು ಅವನೊಂದು ಮಾಡಿದ್ದೆ, ಅವನೇ 2 ಎತ್ಕೊಬಂದ ಬೇಕಂತೆ. ತಿನ್ನು, ಟೇಸ್ಟ್ ಹೇಳೋ. ಚೆನ್ನಾಗೈತೆ ಚಿನ್ನು? ಚೆನ್ನಾಗಿದೆ, ಸ್ವಲ್ಪ ಇದಾಯ್ತು ಅಷ್ಟೇ. ಆ ಥರನೇ ಇರಬೇಕು. ಮಾತಾಡಿದ್ರು ಕೈಲ್ತೀನಿ, ಏನಾಗಲ್ಲ. ಹಲೋ, ಇನ್ನೊಂದು ಸ್ವಲ್ಪ ಚೀಸ್ ಹಾಕೊಂಡಿದ್ರೆ ಸಗತ್ತಾಗಿರೋದು. ಬೇಕಾದ್ರೂ ಏನು ಟೊಮಟೊ ಕೆಚಪ್ ಬೇಕಾದ್ರೂ ಹಾಕೋ ತಿನ್ಬೋದು. ಟೊಮಟೊ ಕೆಚಪ್ಪು ಐತೆ, ಬಟ್ ನಾನು ಹಾಕೊಂಡಿಲ್ಲ. ಇದು ಬ್ರೌನ್ ಬ್ರೆಡ್ ಅಲ್ವಾ, ಒಂಥರ ಪಟ್ಟಿ ಚೇಂಜು. ಮಾಮೂಲಿ ಬ್ರೆಡ್ ಮಾಡಿದರೆ ಅದ್ರ ಸಿಟಿ ಇದ್ರ ಎಲ್ಲ ಸೇರಿಸಿ ಇನ್ನೂ ಚೆನ್ನಾಗಿಲ್ವಾ.
ಬ್ರೆಡ್ಡಲ್ಲಿ ಮಾಡೋದು ಆ್ಯಕ್ಚುಲಿ, ಬಟ್ ಸ್ವೀಟ್ ಬ್ರೆಡ್ ಮಾಡೋದು, ಸ್ವೀಟ್ ಬ್ರೆಡ್ ಬರುತ್ತಲ್ಲ ಅದಾದರೆ ಚೆನ್ನಾಗಿರುತ್ತೆ. ಎಲ್ಲ ಬರೀ ಡವ್ ತಿನ್ನೋ ನನಗೆ 2 ಎತ್ಕ ಬಂದ, 1 ನನಗೆ ಕೊಟ್ಟ. ಇದನ್ನು ತಿಂದೆ, ಹಂಗೆ ಇಟ್ಕೊಂಡು ಅವ್ನು ತಿನ್ನಲ್ಲ. ಫಸ್ಟ್ ತಿಂತಿದ್ದ, ಏನೋ ಇವಾಗ ಏನೂ ತಿನ್ನೋದೇ ಇಲ್ಲ ಅಂತಾನೆ. ಅದಕ್ಕೆ ಸ್ವಲ್ಪ ಟೊಮೊಟೊ ಕೆಚಪ್ ಕೊಡೋಣ ಅಂದ್ಬಿಟ್ಟು ಹಾಕ್ಕೊಡ್ತಿದ್ದೀನಿ. ತಿನ್ನು, ಬೀಳ್ಸ್ಯ ಹಚ್ಕೊಳ್ತೀನಿ. ಸರಿ ನೋಡೋಣ, ಹಂಗಾದ್ರೂ ತಿಂತಾನೆ ಅಷ್ಟೇ. 1-2 ಗಕ್ಕು ಕಚ್ಚುತ್ತಾನೆ, ಆಮೇಲೆ ಅದು ಅಲ್ಲೇ ಇಡ್ತಾನೆ. ಬ್ರೌನ್ ಬ್ರೆಡ್ ಅಲ್ವಾ, ಅದಕ್ಕೆ. ಮಾಮೂಲಿ ಬ್ರೆಡ್ ಆಗಿರೋ ಚೆನ್ನಾಗಿರೋದು ಟೇಸ್ಟ್ ಎಲ್ಲ. ಇಲ್ಲಿ ನಮಗೆ ಬರೀ ಬ್ರೆಡ್ದೇ ಟೇಸ್ಟ್ ಸಿಗ್ತೈತೆ. ಮಾಮೂಲಿ ಬ್ರೆಡ್ದಾಗಿದ್ರೆ ಅದೇ ಒಂಥರ ಟೇಸ್ಟ್ ಇರೋದು. ಇದರಲ್ಲಿ ಇದೇ ಫಸ್ಟ್ ಮಾಡಿರೋದು ಬ್ರೌನ್ ಬ್ರೆಡ್ಡಲ್ಲಿ. ತುಂಬ ಜನ ಕೇಳ್ತಿರಲ್ಲ 9 ಮಂತ್ ಸ್ಕ್ಯಾನಿಂಗು ಆಯಿತಾ, ಅದ್ರದ್ದು ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಪಾಪು, ಎಷ್ಟು ವೆಯ್ಟ್ ಇದೆ ಇವಾಗ, ಮತ್ತು ನಿಮ್ಮ ಪ್ಲೆಸೆಂಟಾ ಪೊಸಿಷನ್ ಎಲ್ಲ ಚೇಂಜ್ ಆಗಿದೆಯಾ ಅಥವಾ ಬ್ರೀಚ್ ಪ್ರೆಸೆಂಟೇಷನಲ್ಲೇ ಇನ್ನೂ ಇದೆಯಾ ಅಂತ ತುಂಬ ಕ್ವಶನ್ಸು ನನಗೆ ಬರ್ತಾನೆ ಇತ್ತು. ಬಟ್ ಯಾವುದಕ್ಕೂ ರಿಪ್ಲೈ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ನನಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ತುಂಬ ಡಿಲೇ ಆಯಿತು ವಿಡಿಯೋ ಮಾಡೋದು. ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿರಲಿಲ್ಲ. ಸೊ ಇವಾಗ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ನನ್ನ ಒಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ. ನಾರ್ಮಲ್ ಎಲ್ಲರೂ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಸೇಮೇ ಇರುತ್ತೆ. FHR ಅಂದರೆ ಮಗುದು ಹಾರ್ಟ್ ರೇಟ್ ಎಷ್ಟಿತ್ತು ಅಂತ ಹೇಳಿದ್ರೆ 155 155 ಇತ್ತು. ಹಾಗೆಯೇ ಫೆಟಲ್ ಮೂಮೆಂಟ್ಸು, ಮಗು ಮೂಮೆಂಟ್ಸ್ ಎಲ್ಲ ನಾರ್ಮಲ್ ಇದೆ ಅಂತ ಕೂಡ ತೋರಿಸಿದ್ರು. ಮತ್ತು ನನ್ನ ಒಂದು ಪ್ರೆಸೆಂಟೇಷನ್ ಯಾವ ಒಂದು ಪ್ರೆಸೆಂಟೇಷನಲ್ಲಿತ್ತು ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ 5 ಮಂತಲ್ಲಿ ಅನಿಸುತ್ತೆ ಬ್ರೀಚ್ ಪ್ರೆಸೆಂಟೇಷನ್ ಅಂತ ಬಂದ್ಬಿಟ್ಟಿತ್ತು. ಅಂದರೆ ಮಗು ಮೇಲ್ ಮಾಡಿಕೊಂಡು ಯಾರೋ ಬಂದು ಕರೆದ್ರು, ಹಾಗಾಗಿ ಸ್ವಲ್ಪ ನಿಲ್ಲಿಸ್ಬಿಟ್ಟು ಹೋಗಿದ್ದೆ. ಪ್ರೆಸೆಂಟೇಷನ್ ಬಂದು ನಂದು ಬ್ರೀಚ್ ಪ್ರೆಸೆಂಟೇಷನ್ ಇತ್ತು. ಅಂದರೆ ಮಗು ಕಾಲನ್ನ ಕೆಳಗಡೆ ಮಾಡಿಕೊಂಡು ತಲೆನ ಮೇಲ್ಗಡೆ ಮಾಡ್ಕೊಂಡಿದ್ರೆ ಅದನ್ನು ಬ್ರೀಚ್ ಪ್ರೆಸೆಂಟೇಷನ್ ಅಂತಾರೆ, ಅಥವಾ ಸೈಡಿಗೆ ಮಾಡ್ಕೊಂಡಿರೋದು ಅಂತಲೂ ಹೇಳ್ಬೋದು. ಈ ಒಂದು 9 ಮಂತ್ ಸ್ಕ್ಯಾನಿಂಗ್ ಅಷ್ಟರಲ್ಲಿ ಅದು ಕೆಳಗಡೆ ಬರುತ್ತೆ, ಸೆಫಾಲಿಕ್ ಪ್ರೆಸೆಂಟೇಷನ್ ಬರ್ಬೋದು, ನೋಡೋಣ ಅಂತ ನನಗೆ ಹೇಳಿದರು 5 ಮಂತು ಸ್ಕ್ಯಾನಿಂಗಲ್ಲಿ. ಸೊ ಈಗ ನನ್ನ ಒಂದು 9 ಮಂತ್ ಸ್ಕ್ಯಾನಿಂಗಲ್ಲಿ ಏನಂತ ಬಂದಿದೆ ಅಂತ ಅಂದರೆ, ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಬಂದಿದೆ. ಅಂದರೆ ಮಗು ತಲೆನ ಕೆಳಗಡೆ ಮಾಡಿಕೊಂಡು ಕಾಲನ್ನ ಮೇಲ್ ಮಾಡಿದೆ. ಮಾಮೂಲಿ ಯಾವ ಪೊಸಿಷನಲ್ಲಿರಬೇಕೋ ಅದೇ ಪೊಸಿಷನ್ಗೆ ಬಂದಿದೆ. ಇನ್ನು ಪ್ಲೆಸೆಂಟಾ ಬಂದು ಯಾವುದಿದೆ ನಂದು ಅಂದರೆ ಆ್ಯಂಟೀರಿಯರ್ ಐ ಅಂತ ಇರೋದು. ಹಾಗೆಯೇ ಪ್ಲೆಸೆಂಟಾ ಗ್ರೇಡ್ ಬಂದು 3ನಲ್ಲಿರೋದು. ಇನ್ನು ತುಂಬ ಜನ ಕೇಳ್ತಿದ್ದು ಮಗು ವೆಯ್ಟ್ ಎಷ್ಟು, ಎಷ್ಟು ತೂಕ ಇದೆ ಇವಾಗ ಅಂತ. ಮಗು ವೆಯ್ಟ್ ಬಂದು 2 kg 486 ಗ್ರಾಮ್ ಇದೆ. ಇದರಲ್ಲಿ ಸ್ವಲ್ಪ ಆಚೆ ಈಚೆ ಕೂಡ ಆಗುತ್ತೆ, ಸ್ವಲ್ಪ ವೆಯ್ಟ್ ಕಮ್ಮಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನಿಲ್ಲ ಇದು ನಾರ್ಮಲ್ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಅಮ್ನೈಟಿಕ್ ಫ್ಲೂಯಿಡ್ ಅಂದರೆ ನೀರು, ಅದು ಬಂದು ನಾರ್ಮಲ್ ಅಂತಲೇ ಕೊಟ್ಟಿದ್ದಾರೆ. ಅದೇ ವೆಯ್ಟ್ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿದ್ರು, ಸ್ವಲ್ಪ ಅಷ್ಟೇ ಅಂತ. ಬಟ್ ಏನಿಲ್ಲ, ಇದು ನಾರ್ಮಲ್ಲೇ, ಏನು ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳಿದ್ದಾರೆ. ಅಂದರೆ 2.5 ಮೇಲಿದ್ದಿದ್ರೆ ಓಕೆ, ಒಂದು ಸ್ವಲ್ಪ ಕಮ್ಮಿ ಅಷ್ಟೇ ಹೇಳಿದ್ದು, ಏನಿಲ್ಲ, ಓಕೆ ನಾರ್ಮಲ್ ಇದೆ ಅಂತ ಹೇಳಿದ್ರು. ಸೊ ಇಷ್ಟೇ ನನ್ನ ಒಂದು 9 ಮಂತ್ಸು ಸ್ಕ್ಯಾನಿಂಗ್ ರಿಪೋರ್ಟು. ತುಂಬ ದಿನದಿಂದ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಬಟ್ ಶೇರ್ ಮಾಡ್ಕೊಳಕ್ಕಾಗಲೇ ಇರಲಿಲ್ಲ. ಸೊ ಫೈನಲಿ ಈಗ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡಿದ್ದು. ಸೊ ಇದಿಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ.